ಅಣ್ಣ ಸ್ವಾತಿ ಜೊತೆ ನೀನು ಹೋಗಮ್ಮ. ರಂಗಣ್ಣವ್ರೆ ಭತ್ತನೆಲ್ಲ ಮಿಲ್ಲಿಗೆ ಕಳಿಸ್ಬೇಕು. ಯಾವಾಗ ಕಳಿಸ್ತೀರಾ? ಈಗಲೇ ಕಳಿಸ್ತೀನಿ. ಕಾಯಿ ಕೀಳಕ್ ಹೇಳಿದ್ನೆಲ್ಲ ಎಲ್ಲ ಕೀಳ್ಸಾಯ್ತಾ? ಕೀಳ್ಸಾಯ್ತಮ್ಮ. ಹಾ ಚೆನ್ನಾಗಿದ್ರಣ್ಣ? ಅತ್ತೆ ಮಿಲ್ಲಿಂದ ಅಕ್ಕಿ ಮುಟ್ಟೆ ತಂದಿದ್ದೀನಿ, ಬೇಗ ಇಳಿಸ್ಕೊಂಡ್ಬಿಡಕ್ಕೆ ಹೇಳಿ. ನಾನು ಅರ್ಜೆಂಟಾಗಿ ಹೋಗ್ಬೇಕು. ನಿಂದು ಯಾವಾಗ್ಲೂ ಇದ್ದಿದ್ದೆ. ಒಳಗ್ ನಡಿ, ಊಟ ಮಾಡ್ಕೊಂಡು ಹೋಗುವಂತೆ. ಅದು ಬೇಡತ್ತೆ. ರಂಗಣ್ಣವ್ರೆ, ಅಳಿಮಯ್ಯ ಬಂದಿದ್ದಾನೆ, 4 ಎಳ್ನೀರು ಕೀಳ್ಸ್ಕೊಂಡ್ ಬನ್ನಿ. ಬಾ ಒಳಗೆ. ಅತ್ತೆ ಅಣ್ಣ ಗೊಬ್ಬರ ತರ ಕೇಳಿದ್ರೆ ನನಗೆ ಗೊತ್ತಾಯ್ತು, ನಾ ಹೊರಡ್ತೀನಿ. ರಾಘು, ನಿನ್ ಸೋದರತೆ ಮೇಲೆ ಅಂತೂ ಪ್ರೀತಿ ಇಲ್ಲ, ಪರವಾಗಿಲ್ಲ. ಆದ್ರೆ ನಿನ್ಗೋಸ್ಕರನೇ ಹುಟ್ಟಿದಾಳಲ್ಲ ನನ್ ಮಗಳು, ಅವಳ ಮೇಲಾದ್ರೂ ಸ್ವಲ್ಪ ಪ್ರೀತಿ ತೋರ್ಸಪ್ಪ. ಅಲ್ಲತ್ತೆ, ಬೇಜಾರ್ ಮಾಡ್ಕೋತಾಳೆ. ಜಾನಕಿ, ನಿನ್ ಭಾವ ಬಂದಿದ್ದಾನೆ ನೋಡಮ್ಮ. ಹೋಗೋ. ಮಾವ, ಮಾವ, ಅಯ್ಯೋ, ಯಾಕೆ ಹಿಂಗ್ ಬೀಳ್ತಾ ಇದ್ಯಾ? ಮತ್ತೆ ಎಷ್ಟ್ ದಿನ ಆದ್ಮೇಲೆ ನೋಡ್ತಾ ಇದ್ದೀನಿ, ಬಂದಾಗೆಲ್ಲ ತಪ್ಪಿಸ್ಕೊಂಡು ಹೋಗ್ತೀಯಾ ನಿನ್ನ? ಅಯ್ಯೋ ನಿನ್ನ, ಹಂಗ್ ನೋಡ್ಬೇಡ ಕಣೆ, ನನ್ಗೊಂಥರ ಆಗುತ್ತೆ ಕಣೆ. ಹೌದಾ? ಬೇಡ ಕಣೆ, ಯಾರು ನೋಡಿದ್ರೆ? ಯಾರಾದ್ರೂ ನೋಡಿದ್ರೆ ತಾನೇ ಸಮಸ್ಯೆ. ಅಂದ್ರೆ ಯಾರನ್ನು ನೋಡೋದ್ ಬೇಡ, ನಾವು ಕಣ್ ಮುಚ್ಕೋ. ನಮಸ್ಕಾರ. ನಮಸ್ಕಾರ. ಓ ನಮಸ್ಕಾರ ಯಜಮಾನ್ರೆ. ಎಲ್ಲ ನಿಮ್ಮ ಆಶೀರ್ವಾದ ಯಜಮಾನ್ರೆ. ಒಳ್ಳೇದು. ಯಾರಮ್ಮ ಅವರು? ಜಲ್ಗೇರ ಜಮೀನ್ದಾರರು. ನಮಸ್ಕಾರ. ನಮಸ್ಕಾರ ಯಜಮಾನ್ರೆ. ಹರ್ಕೇನು ಹೊತ್ತಿದ್ದೆ. ಈ ಕಿರೀಟನ ಆ ದೇವಿಗೆ ತೊಡಿಸಿ ಪ್ರಸಾದನ ಹಂಚಿ. ಒಂದು 10 ನಿಮಿಷ ಕಾಯಬೇಕು. ಪರಮಶಿವ ಅವ್ರ ಮಕ್ಕಳು ಬರಬೇಕು, ಅವ್ರು ಬಂದು ಮೊದಲು ಪೂಜೆ ಮಾಡಬೇಕು, ಆಮೇಲೆ ಮಿಕ್ಕಿದವರು ಪೂಜೆ. ಇದು ಮೊದಲಿಂದ ನಡ್ಕೊಂಡು ಬಂದಿರೋದು. ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನು ಮಿಕ್ಕೋರ್ ಸಾಲಿಗೆ ಸೇರಿದವನು ಅಂತನಾ? ಅಯ್ಯಯ್ಯೋ, ನನ್ನ ಮಾತಿನ ಅರ್ಥ ಅದಲ್ಲ ಯಜಮಾನ್ರೆ. ರೀ ಅರ್ಚಕ್ರೆ, ನಾನು ಯಾರು ಗೊತ್ತಾ? ಜಲ್ಗೆರೆ ಜಮೀನ್ದಾರ. ದೇವಸ್ಥಾನದ ಮುಂದೆ ಚಿಲ್ಲರೆ ಕೈ ಒಡ್ಡೋ ಭಿಕ್ಷುಕನ ಅಲ್ಲ. ಅವನ್ ಮುಂದೆ ಎಲ್ಲಾ ಭಿಕ್ಷುಕರೇ ರೀ. ಇಲ್ದೇ ಇರೋರು ಹೊರಗಡೆ ಬೇಡ್ತಾರೆ, ಇರೋರು ಒಳಗಡೆ ಬಂದು ಬೇಡ್ತಾರೆ. ನೀವು ನನಗೆ ಅವಮಾನ ಮಾಡ್ತಿದ್ದೀರಾ? ಇಲ್ಲ, ಸಂಪ್ರದಾಯ ಹೇಳ್ತಾ ಇದ್ದೀನಿ. 3 ಮೊಳ ಹೂ ತರೋ ಅವನಿಗೆ 100 ತೊಲದಲ್ಲಿ ಕಿರೀಟ ಮಾಡಿಸಿರೋ ನಾವ್ ಯಾಕೆ ಕಾಯ್ಬೇಕು? ಇಲ್ಲಿ ನೋಡಿ, ನಮ್ ಶಿವು ಮನಸ್ಸು ಮಾಡಿದ್ರೆ ಇದಕ್ಕೆ 10ರಷ್ಟು ಚಿನ್ನ ಮಾಡಿ ತೊಡಸ್ತಾನೆ. ಆ ದೇವ್ರ ಮುಂದೆ ಎಲ್ರೂ ಚಿಕ್ಕವ್ರು ಅನ್ನೋದನ್ನ ಮರಿಬೇಡಿ. ವೇದಾಂತ ಎಲ್ಲ ನನಗೆ ಬೇಕಾಗಿಲ್ಲ. ಲೋ ಮಗನೇ, ದೇವ್ರ ಭಕ್ತರ ಮಧ್ಯೆ ಈ ಪೂಜಾರಿ ಅನ್ನೋ ಬ್ರೋಕರ್ ಯಾಕೋ ಬೇಕು? ನೀನೇ ಹೋಗಿ ತೋಡ್ಸೋ. ನೋಡಿ, ನನ್ನ ಮಾತು ಕೇಳಿ, ಹಾಗೆ ಮಾಡಬೇಡಿ. ತಪ್ಪಾಗ್ರಿ, ನನ್ನ ಮಾತು ಕೇಳಿ, ದಯವಿಟ್ಟು ಹಾಗೆ ಮಾಡಬೇಡಿ. ನಿಂತ್ಕೊಳ್ಳ, ಎಲ್ಲ ಹೋಗ್ತಾ ಇದ್ಯಾ? ನೀನೇ ಅವನ ಕೇಳೋದಕ್ಕೆ? ಬಿಡ ಬಿಡ ನನ್ನ. ಬಿಡ ಬಿಡ ನನ್ನ. ಹೆಂಗಿದೆ ಬಟ್ಟೆನ ಅಪ್ಪ, ಅವನಿಗೆ ದುರಂಕರಕ್ಕೆ ಸರಿಯಾಗಾಯ್ತು ಕಣೆ. ಆಗ್ದಿನ ಏನಾಗುತ್ತೆ? ನಿಲ್ಸ, ಆಗಿದ್ದಾಯ್ತು, ನೀವೇ ಮಾಡ್ಕೊಳ್ಳಿ. ಅಪ್ಪ ಬಾರ. ರಾಘು, ಏನಾಯ್ತು? ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಕಿರೀಟ ಹಾಕೋಕೋದ, ತಡೆಯೋಕೋದ್ ಪೂಜಾರಿನ ಹೊಡೆದ. ಅದಕ್ಕೆ ನೀನು ಹೊಡೆದು ಬಿಡೋದ?
ದೊಡ್ಡವರು ಚಿಕ್ಕವರು ಅನ್ನೋದು ಬೇಡವಾ ನಿನಗೆ? ಹಂಗಲ್ಲ ಅವನು ಎಲ್ಲದಕ್ಕೂ ಆತುರ ನಿನಗೆ. ಬಿಡಪ್ಪ ಶಿವು, ಆಗಿದ್ದಾಗೋಯ್ತು. ಸಮಯ ಮೀರ್ತಾ ಇದೆ, ಪೂಜೆ ಶುರು ಮಾಡೋಣ. ಬಾಮ್ಮ. ಬಾ ಬಾ. ಸರ್ವಮಂಗಳ ಸಂಭೂತಿ ಸ್ಥಾನ ವೆಂಕಟಭೂಧರೇ ನಿತ್ಯಕೃಪ್ತ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಆಶ್ರಿತಾತ್ಯದ ಕಲ್ಪಾಯ ಕೌಸ್ತುಭಾಲಂ ತೋರ್ಸೇ ಜ್ಞಾನಶಕ್ತಾದಿ ಪೂರ್ಣಾಯ ಶ್ರೀನಿವಾಸಾಯ ಮಂಗಳಂ. ಯಜಮಾನ್ರೆ ಯಜಮಾನ್ರೆ ಯಜಮಾನ್ರೆ, ಕಿವಿ ತಮಟೆ ಹೊಡೆದೋಗುತ್ತೆ, ಮೆತ್ತಗೆ ಮಾತಾಡ. ಪರಮಶಿವ ಅವ್ರ ಮಗ ಶಿವು ಬಂದಿದ್ದಾರೆ. ಏನ? ಪರಮಶಿವ ಅವ್ರ ಮಗ ಶಿವು ಬಂದಿದ್ದಾರೆ. ಇಂಥ ವಿಷಯ ಎಲ್ಲ ಲೇಟಾಗಿ ಹೇಳ್ತಿಲ್ಲ. ಮೊದ್ಲೇ ಹೇಳ್ದೆ, ಸ್ವಲ್ಪ ಸೈಲೆಂಟ್ ಆಗಿ ಹೇಳ್ದೆ. ಜೋರಾಗಿ ಹೇಳ್ಬೇಕು ದಡ್ಡ. ಸರಿ ಯಜಮಾನ್ರೆ. ಮತ್ ನೋಡು, ಹೋಗಿ ಕೆಲಸ ನೋಡು. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಹೇಳಿ, ನನ್ನಿಂದ ಏನಾಗಬೇಕು? ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಅಯ್ಯೋ, ಅಂತ ದೊಡ್ಡ ಮಾತು ಯಾಕೆ ಕಟ್ತೀರಾ? ನನ್ನ ತಮ್ಮಂಗೆ ಸ್ವಲ್ಪ ಕೋಪ ಜಾಸ್ತಿ. ನಾಚಿಕೆ ಹೆಣ್ಣಿನ ಲಕ್ಷಣ, ಕೋಪ ಗಂಡಿನ ಸ್ವಭಾವ, ವಯಸ್ಸೇ ಅಂಥದ್ದು. ಏನು ಮಾಡೋಕ್ಕಾಗತ್ತೆ? ನಾನಾಗಲೇ ಅದನ್ನೆಲ್ಲ ಮರೆತುಬಿಟ್ಟೆ. ಅದೋ ನಿಮ್ಮ ದೊಡ್ಡ ಗುಣ. ಚೇಚೆ, ಹಾಗೆಲ್ಲ ಏನೂ ಇಲ್ಲ. ಸತ್ಯ ಹೇಳಬೇಕು ಅಂದರೆ ತಪ್ಪೆಲ್ಲ ನಂದೆ. ಹಣ ಅಂತಸ್ತು ಎಲ್ಲ ಇದೆ ಅಂತ ದುರಹಂಕಾರದಿಂದ ಆ ರೀತಿ ನಡ್ಕೊಂಡೆ. ಅಲ್ಲಿ ಜನ ನಿಮ್ಮನ್ನ ಅಷ್ಟೊಂದು ಗೌರವಿಸಿದ್ದನ್ನ ನೋಡಿದ್ಮೇಲೆ ಹಣಕ್ಕಿಂತ ಗೌರವನೇ ಮುಖ್ಯ ಅಂತ ಗೊತ್ತಾಯ್ತು. ನಿಜ ಹೇಳ್ತಾ ಇದ್ದೀನಿ, ನನಗೊಬ್ಬಳು ಮಗಳಿದ್ದಿದ್ರೆ ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ದಾರಿ ಎರೆದು ಕೊಡ್ತಿದ್ದೆ. ಆದರೆ ಏನು ಮಾಡೋದು? ಹೆಣ್ಣು ಕೊಡದೇ ಇದ್ರೆ ಏನಂತೆ, ಹೆಣ್ಣು ತಗೋಬೋದಲ್ಲ. ನನಗೊಬ್ಳು ತಂಗಿ ಇದ್ದಾಳೆ, ನಿಮ್ಗೆ ಅಭ್ಯಂತರ ಇಲ್ಲಾಂದ್ರೆ ಅವಳು ನಿಮ್ಮನೆ ಸೊಸೆ ಮಾಡ್ಕೋಬೋದಲ್ಲ. ಒಳ್ಳೆ ಮನೆಗೆ ಹೆಣ್ಣು ಕೊಡೋದು ಎಷ್ಟು ಭಾಗ್ಯನೋ ಹಾಗೆ ಒಳ್ಳೆ ಮನೆಯಿಂದ ಹೆಣ್ಣು ತರೋದು ಅಷ್ಟೇ ಭಾಗ್ಯ. ನಿಮ್ಮಂಥವ್ರ ಮನೆಯಿಂದ ಹೆಣ್ಣು ತರೋದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ತಿಳ್ಕೊತೀನಿ. ನನಗೊಂದು ಫೋಟೋ ಕೊಟ್ರೆ ನನ್ನ ತಂಗಿಗೆ ತೋರಿಸಿ ಅವಳು ಒಪ್ಪಿಗೆ ತಿಳಿಸ್ತೀನಿ. ಅದರಲ್ಲೇನಿದೆ, ಕೊಡ್ತೀನಿ, ತಗೊಂಡೋಗಿ. ನೋಡಿ, ನನಗೆ ಮಾತು ಮುಖ್ಯ ಅಲ್ಲ, ನನ್ನ ಮಗಳ ಸುಖ ಮುಖ್ಯ. ನನ್ನ ಈ ವಿಷಯದಲ್ಲಿ ಬಲವಂತ ಮಾಡಕ್ ಹೋಗ್ಬಿಡಿ. ಅದಕ್ಕೆ ನಮಗ್ ಮಾತ್ರ ಅಲ್ಲ, ನಮ್ಮ ತಂಗಿಗೂ ತುಂಬಾ ಇಷ್ಟ ಆಗಿದ್ದಾರೆ. ಹೇಯ್, ಮುಚ್ಚ ಬಾಯಿ. ಇನ್ನು ಮದುವೆನೇ ಆಗ್ಲಿಲ್ಲ, ಆಗ್ಲೇ ಅತ್ತಿ ಅಂತೆ. ನಿನ್ ತಂಗಿಗೆ ನನ್ನ ಮಗಳು ಇಷ್ಟ ಆಗಿರ್ಬೋದು, ಆದ್ರೆ ನನ್ನ ಮಗಳಿಗೆ ನಿಮ್ಮ ಅಣ್ಣ ಇಷ್ಟ ಇಲ್ಲ. ಅತ್ತಿಗೇನ್ ಕರೀರಿ, ಅವ್ರ ಹತ್ರ ಬೇಕಾದ್ರೆ ನಾನೇ ಒಂದ್ಸಲ ಮಾತಾಡ್ತೀನಿ. ಒಂದ್ಸಾರಿ ಹೇಳ್ತಾ ಅರ್ಥವಾಗಲ್ವಾ? ನಡೀರೋ ಆಚೆ. ಅಯ್ಯೋ, ಹೋಗ್ತೀವಿರಿ ಸ್ವಾಮಿ, ಹೋಗ್ತೀವಿರಿ. ನಾವೇನು ಇಲ್ಲೇ ಪರ್ಮನೆಂಟ್ ಆಗಿ ಊಟ ಹೊಡ್ಕೊಂಡಿರಕ್ ಬಂದಿಲ್ಲ. ಒಂದ್ ಹೇಳ್ತೀನಿ ಕೇಳಿ, ನೀವು ಸತ್ತಾಗ ದುಡ್ಡು ಬರಲ್ಲ, ಮನುಷ್ಯರೇ ಬರಬೇಕು, ತಿಳ್ಕೊಳ್ಳಿ. ನಡ್ರಲೇ, ನಡ್ರ, ಇನ್ನೂ ಇಲ್ಲೇ ನಿಂತ್ಕೊಂಡು ನಡೀರೋ, ಬರ್ರ. ಅಲ್ಲ, ಅದು ಶಂಕರು ಬಾ. ಬಡ್ಕೊಂಡೆ ನಿಮ್ಗಳಿಗೆ ಇಲ್ಲಿ ಕರ್ಕೊಂಡ್ ಬರ್ಬೇಡ್ರು ಅಂತ ಅವನ ಹತ್ರ ಮಕ್ಕುಗಿಸ್ಕೊಂಡು ಮಂಗಳಾರತಿ ಎತ್ತಿಸ್ಕೊಂಡ್ರಿ. ಸಮಾಧಾನನಾ? ಏನಮ್ಮ, ನಿಮ್ಮಪ್ಪ ಬದ್ದಿದ್ ಸಾಲ್ದ, ನೀನು ಬೈಯಕ್ ಬಂದ್ಯಾ ಇಲ್ಲಿ? ನಾನ್ ಬೈಯಕ್ ಬಂದಿಲ್ಲ, ನಿಮ್ಮ ಕುಟುಂಬದಲ್ಲಿ ಒಬ್ಳಾಗಿ ಇರೋದಕ್ ಬಂದಿದ್ದೀನಿ. ನನ್ನನ್ನ ನಿಮ್ ಜೊತೆ ಕರ್ಕೊಂಡು ಹೋಗ್ತೀರಾ? ಬನ್ರೋ. ಇಷ್ಟಪಟ್ಟವ್ರನ್ನ ಮದುವೆ ಆಗೋದಕ್ಕೋಸ್ಕರ ಜನ್ಮ ಕೊಟ್ಟು ತಂದೆನ್ ಬಿಟ್ಟು ಬರ್ತಾ ಇದ್ದೀರಾ. ಇದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು ಹೇಳಿದ್ಕೆ. ನಡಿರತ್ಗೆ ಹೋಗೋಣ. ಬಾಮ, ಬರ್ರ, ಗಾಡಿ ತೆಗಿ. ನಾನ್ ನಿನಗೆ ಜನ್ಮ ಕೊಟ್ಟಿದ್ದು ಸಿಕ್ತವ್ರ ಜೊತೆ ಹೋಗಕ್ಕೇನೆ. ನಡಿಯ ಮನೆ ಒಳಗೆ. ಏಯ್, ಬಾರೆ ಒಳಗೆ. ಲೇ, ಏನೋ ನೋಡ್ತಾ ನಿಂತಿದ್ದೀರಾ? ಅವ್ನಿಗೆ ಎರಡು ಇಕ್ಕೆ ನಿಮ್ಮ ಅತ್ತೆನ್ ಕರ್ಕೊಂಬರ್ರ, ಹೋಗ್ರ. ಬದುಕ್ರ ಇವ್ರನ್ನ.
ಅದಕ್ಕೆ ಬನ್ನಿ ಹೋಗೋಣ. ಬನ್ನಿ ನಿಂತ್ಕೋ. ಯಾವಾಗ ಜನ್ಮ ಕೊಟ್ಟ ಅಪ್ಪನ ಮಾತನ್ನು ಮೀರಿ ಇವರಿಂದ ಹೊರಟಿಯೋ ಇವತ್ತು ನನ್ನ ಪಾಲಿಗೆ ನಿನ್ ಸತ್ತಂಗೆ. ನಾನ್ ನಿನಗೆ ಅಪ್ಪ ಅಲ್ಲ, ನೀನ್ ನನ್ನ ಮಗಳೇ ಅಲ್ಲ. ಅದಕ್ಕೆ ಬಂದಿದ್ದು ಯಾಕೋ ಅಣ್ಣಂಗೆ ಇಷ್ಟ ಆಗಿಲ್ಲ ಅಂತ ಕಾಣುತ್ತೆ. ಬನ್ನಿ ವಾಪಸ್ ಬಿಟ್ಟು ಬಂದ್ಬಿಡೋಣ. ಏಯ್, ಮತ್ತೆ ಮನೆ ಕಡೆ ಬಂದರೆ ತಲೆ ತೆಗಿತೀನಿ ಅಂತ ಹೇಳವನೆ ಅವರಪ್ಪ. ಯಮ್ಮ ಮತ್ತೆ ಆ ಮನೆ ಕಡೆ ಕಾಲಿಡಲ್ಲ ಅಂತ ಹೇಳವಳೆ. ಹೆಂಗಪ್ಪ ಬಿಟ್ಟು ಬರ್ತೀಯಾ? ನೋಡಿ, ಚಿಕ್ಕ ವಯಸ್ಸಿನಲ್ಲೇ ನಾನು ಅಮ್ಮನ್ನ ಕಳ್ಕೊಂಡು ಒಬ್ಬಂಟಿಯಾಗಿ ಬೆಳೆದೆ. 4-6 ಜನ ಇರೋ ಮನೆಗೆ ಕಾಲಿಡಬೇಕು ಅಂದ್ಕೊಂಡೆ. ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋ ಎಷ್ಟೋ ಜನ ಒಬ್ರಿಗೊಬ್ರು ಸಂಬಂಧ ಇಲ್ಲದೆ ಇರೋರ್ ಥರ ಬದುಕ್ತಿದ್ದಾರೆ. ಇಂಥ ಕಾಲದಲ್ಲಿ ತಂಗಿ ಮೇಲಿನ ಪ್ರೀತಿಯಿಂದ ಇಡೀ ಆಸ್ತಿನೆಲ್ಲ ಬಿಟ್ಕೊಟ್ಟು ಪ್ರೀತಿ ವಾತ್ಸಲ್ಯ ತುಂಬಿರೋ ಇಂಥ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಶಿವು, ಆ ಹುಡುಗಿನ ಒಳಗೆ ಬಾ ಅಂತ ಕರಿ, ಇಲ್ಲ ವಾಪಸ್ ಬಿಟ್ಟು ಬಾ ಅಂತಾರು ಹೇಳಪ್ಪ. ಈ ಥರ ಬಂದರೆ ಮನೆ ಯಾರು ತುಂಬಿಸ್ಕೋತಾರೆ? ತಾಳಿ ಕಟ್ಟಬೇಕು ತಾನೆ. ರಾಘು, ಕಟ್ಟೋ ಗಾಡಿನ. ಲೋ ರಂಗ, ಯಜಮಾನ್ರೆ, ನೀನೆಲ್ಲಾದ್ರೂ ಅರಮನೆ ರಾಜ್ಕುಮಾರಿ ಆಳುಗಳ ಜೊತೆ ಊಟ ಮಾಡೋದನ್ನ ನೋಡಿದ್ಯಾ? ಇಲ್ಲ ಯಜಮಾನ್ರೆ. ಇಲ್ಲ ನೋಡು, ಇದನ್ನೇನಾದ್ರೂ ಆ 3 ಜನ ಅಣ್ಣಂದ್ರು ನೋಡಿದ್ರೆ ಬಾಯಿ ಬಡ್ಕೊಡೋದ್ರ ಜೊತೆಗೆ ನೀನು ಹಾಕೊಂಡ್ಬಿಡ್ತಾರಲ್ವಾ? ನಿಜ ಯಜಮಾನ್ರೆ. ಏನೋ ಗೇಟ್ ಶಬ್ದ ಆಯ್ತು ನೋಡು. ಯಜಮಾನ್ರೆ, ಸ್ವಾತಿ ಅಣ್ಣಂದ್ರು ಬತ್ತಾವ್ರೆ. ಚೆನ್ನಾಗಿದ್ಯಮ್ಮ? ಅಣ್ಣ ಅದಕ್ಕೆ ಹುಡುಗಿ ಸ್ವಾತಿಗೆ ಒಪ್ಪಿಗೆ ಆಗೋಯ್ತು. ಶಿವು, ತಗೋ ಹಾರ ಬದಲಾಯಿಸ್ಕೊ. ರಂಗ, ಯಜಮಾನ್ರೆ, ಪರಮಶಿವನ ವಂಶದವ್ರಿಗೆ ಮದುವೆ ಆಗೋದಕ್ಕೆ ಒಂದು ಗುಡಿ ಗೋಪುರನೂ ಗತಿ ಇಲ್ಲದೆ ಇದ್ದಂಗೆ ಆಗೋಯ್ತಲ್ಲ. ನಮ್ಮ ಮನೆ ದೇವತೆ ಈ ಮನೆ ದೀಪ ಆದಮೇಲೆ ನಮಗಿದೇ ದೇವಸ್ಥಾನ. ಅದಕ್ಕೆ ಈ ದೇವತೆ ಮುಂದೆ ತಾಳೆ ಕಟ್ಟಕ್ಕೆ ಬಂದಿದ್ದೀನಿ ಮಾವ. ಮಾಂಗಲ್ಯಂ ತಂತು ನಾನೇನ ಮಮ ಜೀವ
हेतुना कण्ठे भद्रामि सुभगे त्वञ्जीव शरदां शतम् ಕೊನೆ ಪಕ್ಷ ತಾಳಿ ಕಟ್ಟೋ ಟೈಮ್ನಲ್ಲಿ ಗಟ್ಟಿ ಬೇಳೆನೂ ಇಲ್ಲದೆ ಇದ್ದಂಗೆ ಆಗೋಯ್ತಲ್ರು. ಛೇ, ಚಪ್ಪಣ್ಣನಾದ್ರೂ ಹೊಡಿರೋ. ನಾವು ಬರ್ತೀವಮ್ಮ. ನಿಂತ್ಕೊಳ್ಳಿ. ನವದಂಪತಿಗಳಿಗೆ ದವಸ ಧಾನ್ಯ ಕೊಡೋದು ನಿಮ್ಮನೆ ಸಂಪ್ರದಾಯ. ಅದನ್ನ ಈಗ ನಾವು ಪಾಲಿಸ್ತಾ ಇದ್ದೀವಿ. ರಂಗ, ಹೋಗೋ ತಗೊಂಬ. ಸರಿ. ಏಯ್, ನಮ್ಮ ಸಂಪ್ರದಾಯದಲ್ಲಿ ಭಿಕ್ಷುಕರಿಗೆ ಭಿಕ್ಷೆನ ದೂರದಿಂದಾನೆ ಹಾಕೋದು. ಮೊಟ್ಟಿಸ್ಕೋಬೇಡ, ಹೋಗೋ. ನಮ್ಮ ಮನೆಗೆ ಬಂದ ಜೋಡಿಗಳಿಗೆಲ್ಲ ನೀನೇ ದಾನ ಮಾಡಿ ಹರಿಸ್ತಿದ್ದೆ. ನಮಗೂ ನೀನೇ ಹರಿಸಮ್ಮ. ಅದಕ್ಕೆ ನಮ್ಮ ಅಣ್ಣಂದರ ಮದ್ವೆ ನನ್ನ ಕಣ್ ಮುಂದೆನೆ ನಡಿಬೇಕು ಅಂತ ಮಾತನ್ನ ತಗೊಂಡಿದ್ದೆ. ಅದು ಇಷ್ಟ ಅವಮಾನಕ್ಕೆ ಕಾರಣ ಆಯ್ತು. ನಾನು ಹಾಗೆ ಹೇಳ್ದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮ ಅಣ್ಣಂದರಿಗೆ ಅವ್ರ ಸಂತೋಷಕ್ಕಿಂತ ಅವ್ರು ನಂಬಿರೋರ್ ಸಂತೋಷನೇ ಮುಖ್ಯ. ತಮ್ಮ ಬಗ್ಗೆ ಒಂಚೂರು ಯೋಚನೆ ಮಾಡಲ್ಲ. ಇನ್ಮೇಲೆ ಅವ್ರಿಗೆ ನೀವೇ ಎಲ್ಲ. ಚೆನ್ನಾಗಿ ನೋಡ್ಕೊಳ್ಳಿ. ಸರಿನಮ್ಮ. ಇವತ್ತು ನಮ್ಮ ಅಪ್ಪ ಅಮ್ಮನ ಜೊತೆ ಮುಕ್ಕೋಟಿ ದೇವತೆಗಳು ಆಶೀರ್ವಾದ ಮಾಡಿದಷ್ಟು ಸಂತೋಷ ಆಯಿತು. ಬರ್ತೀವಿ. ರಾಘು, ರಾಮಣ್ಣನ ವಿಷಯ ಲಾಯರ್ ಹತ್ರ ಮಾತಾಡಿದ್ದೀನಿ. ನೀನೋಗಿ ದುಡ್ಡು ಕೊಟ್ಬಿಟ್ಟು ಬಾ. ಸರಿ ಅಣ್ಣ. ಹೇಯ್, ದುಡ್ಡು ಬೇಡವೇನು? ತಗೋ. ಬರ್ತೀನಣ್ಣ. ಓ ಅತ್ತೆ. ಬಾ ಅತ್ತೆ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಜಾನಕಿ ಹೇಗಿದ್ದಾಳೆ? ತುಂಬಾ ಚೆನ್ನಾಗಿದ್ದಾಳೆ. ಏನಮ್ಮ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ? ಯಾಕೆ ನಿಂಗೆ ಲೆಟರ್ ಹಾಕ್ಬಿಟ್ಟು ಬರ್ಬೇಕಾಗಿತ್ತ? ಅಲ್ಲ, ಒಂದ್ ನಮ್ ಜಾನಕಿ ಮದುವೆ ವಿಷಯ ಮಾತಾಡೋಣ ಅಂತ ಬಂದೆ. ಜಾನಕಿ ಮದುವೆ ಮುಗಿಸಿ ತೀರ್ಥಯಾತ್ರೆ ಹೋಗ್ಬೇಕು ಅಂತ ಡಿಸೈಡ್ ಮಗಳ ಮದುವೆ ಮಾಡ್ಬಿಟ್ರೆ ನನಗೆ ಅದಕ್ಕಿಂತ ಸಂತೋಷ ಏನಿದೆಯಪ್ಪ. ಅತ್ತೆ, ಮದುವೆಯಾಗಿ ತವ್ರ ಮನೆಯಿಂದ ಹೊರಗೆ ಹೋದ ಮೇಲೆ ಅದೇ ಮನೆಗೆ ತನ್ನ ಮಗಳು ಸೊಸೆಯಾಗಿ ಹೋಗ್ಬೇಕು ಅಂತ ಎಲ್ಲ ಹೆಣ್ಮಕ್ಳು ಆಸೆ ಪಡ್ತಾರೆ. ಬೇಗ ಒಳ್ಳೆ ಮುಹೂರ್ತ ನೋಡಿ. ಅದಕ್ ಮುಂಚೆ ನಂದೊಂದು ಮಾತು. ಏನತ್ತೆ? ನನ್ ಮದ್ವೆಲಿ ನಮ್ಮಣ್ಣ ನನಗೆ ಅಂತ ಏನೇನ್ ಮಾಡಿದ್ನೋ ಅದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಅಳಿಯನ್ಗೆ ಮಾಡ್ತೀನಿ. ಅದಕ್ಕೆ ನೀನು ಒಪ್ಕೋಬೇಕು. ಅತ್ತೆ, ಮದುವೆ ಋಣಾನುಬಂಧದಲ್ಲಾಗಬೇಕು, ಋಣದಲ್ಲ. ನೀನೇನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ರಾಘು, ನಿಮ್ಮ ಅಣ್ಣನಿಗೆ ನೀನಾದ್ರೂ ಸ್ವಲ್ಪ ಹೇಳಪ್ಪ. ಅತ್ತೆ, ಅಣ್ಣ ಹೇಳದ್ಮೇಲೆ ಮುಗೀತು, ಬೇರೆ ಮಾತಿಲ್ಲ. ಅಣ್ಣ ತಮ್ಮಂದ್ರು ಒಬ್ಬರನ್ನೊಬ್ರು ಬಿಟ್ಕೊಡೋದಿಲ್ವಲ್ಲ. ಸರಿಪ್ಪ ಶಿವು, ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡ್ತೀನಿ. ಬರ್ಲಾ? ಬನ್ನಿ. ಬರ್ತೀನಪ್ಪ, ಬರ್ತೀನಿ. ಅಪ್ಪ, ಬೇಗ ತಾಳಿ ಕಟ್ಟಪ್ಪ. ಹೊಟ್ಟೆ ಬೆನ್ನಿಗೆ ಅಂಟ್ಕಂತ ಇದೆ. ಹೊಟ್ಟೆ ಶಿವು ಮಾವ, ಅದೇನಾದ್ರೂ ಆಗೋಗ್ಲಿ, ನನ್ನ ತಂಗಿ ಬರೋವರೆಗೂ ನಾನ್ ತಾಳಿ ಕಟ್ಟಲ್ಲ. ಅಯ್ಯೋ, ಹೋಗ್ಲಿ, ಒಂದು ಬಾಳೆಹಣ್ಣು ತಿಳ್ಕೊಂಡ್ ತಿನ್ಬಿಡ್ರ. ಕೈ ಕಟ್ಬಿಡ್ತೀನಿ. ಇದೇನ್ರಿ ಈ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದೀರಾ?
ಪ್ರತಿ ಶುಕ್ರವಾರ ನಮ್ಮೂರ್ ಲಕ್ಷ್ಮೀ ದೇವಸ್ಥಾನಕ್ಕೆ ತಾನೇ ನಾವು ಹೋಗ್ತಿದ್ದಿದ್ದು. ಇವತ್ತು ಆ ದೇವಸ್ಥಾನದಲ್ಲಿ ನಿಮ್ಮ ಅಣ್ಣನ ಮದುವೆ ನಡೀತಾ ಇದೆ ಅನ್ನೋದು ಗೊತ್ತು. ನಿನಗೋಸ್ಕರ ಪಾಪ ಅವ್ರು ಕಾಯ್ತಾ ಇರ್ತಾರೆ ಅನ್ನೋದು ಗೊತ್ತು. ನೀನು ಹೋಗ್ಲಿಲ್ಲ ಅಂದರೆ ಆ ಮದುವೆ ನಡೆಯೋದಿಲ್ಲ ಅನ್ನೋದು ಗೊತ್ತು. ಆ ಮದುವೆ ನಡಿಬಾರ್ದು ಅಂತಾನೆ ನಿನ್ನನ್ನು ಇಲ್ಲಿಗೆ ಕರ್ಕೊಂಬಂದಿದ್ದು. ನೀನು ಹೋಗದೆ ಹೋದ್ರೆ ನಿಮ್ಮ ಅಣ್ಣನ ಮದುವೆ ಚೆನ್ನಾಗಿ ನಡೀಲಿ ಅಂತ ದೇವರಲ್ಲಿ ಬೇಡ್ಕೊ. ಈ ದೇವರು ಪವರ್ಫುಲ್ಲೇ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಯಜಮಾನ್ರೆ. ನಮ್ಮ ಸೋದರ ಮಾವನ ಮಗಳ ಮದುವೆ ಫಿಕ್ಸ್ ಆಗಿತ್ತು. ಯಾರಿಗೂ ಹೇಳೋಕ್ಕಾಗಲಿಲ್ಲ. ನಿಮಗೆ ಹೇಳೋಣ ಅನ್ಕೊಂಡಿದ್ದೆ. ದೇವ್ರದ್ದು ಬಂದ ಹಾಗೆ ನೀವೇ ಬಂದ್ರಿ. ಬನ್ನಿ ಯಜಮಾನ್ರೆ. ಆಯ್ತು. ಅಕ್ಷತೆ ಕೊಡು. ತಗೊಳ್ಳಿ ಯಜಮಾನ್ರೆ. ನೀವು ತಗೊಳ್ಳಿಮ್ಮ. ಬನ್ನಿ ಯಜಮಾನ್ರೆ. ಜಾಗಬಿಡಿ ಜಾಗಬಿಡಿ. ಬನ್ನಿ ಯಜಮಾನ್ರೆ. ಪುರೋಹಿತ್ರೆ, ಬೇಗ ತಾಲಿ ಕಟ್ಸಿ. ಈ ಮದುವೆ ಲಕ್ಷ್ಮೀ ದೇವಸ್ಥಾನದಲ್ಲಿ ನಡೆಯುತ್ತೆ ಅಂತ ನೀವು ಅಂದ್ಕೊಂಡ್ರಿ. ಅದಕ್ಕೆ ಸ್ವಾತಿನ ನೀವು ಇಲ್ಲಿಗೆ ಕರ್ಕೊಂಬಂದ್ರಿ. ನೀವು ಇದೇ ದೇವಸ್ಥಾನಕ್ಕೆ ಬರ್ತೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾವು ಮದುವೆನ ಇಲ್ಲೇ ಫಿಕ್ಸ್ ಮಾಡ್ಕೊಂಡ್ವಿ. ನೀವು ಚಾಪ ಕೆಳಗೆ ನುಗ್ಗಿದ್ರೆ ನಮ್ಮ ಶಿವ ರಂಗೋಲೆ ಕೆಳಗೆ ನುಗ್ತಾನೆ. ನಡಿಯ ನಮಸ್ಕಾರ ರಮಣ್ಣ. ಇವಳು ನನ್ನ ಮಗಳು. ನಮಸ್ಕಾರ. ನಮಸ್ಕಾರಮ್ಮ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಅಂದಾಗೆ ನಿನ್ನ ಮಗಳ ಮದುವೆಗೆ ದುಡ್ಡು ಕೇಳಿದ್ದೆಲ್ಲ ತಗೋಪ್ಪ. ತುಂಬ ಉಪಕಾರ ಆಯ್ತು ಯಜಮಾನ್ರೆ. ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ಇದ್ರಲ್ಲಿ ಋಣ ಏನು ಬಂತು ರಾಮಣ್ಣ? ನನ್ನ ಕೈಲಾದ ಸಹಾಯನ ನಾ ಮಾಡಿದೆ, ನಿನ್ನ ಕೈಲಾದ ಸಹಾಯನ ನೀ ಮಾಡಿದ್ರಾಯ್ತು. ನಾನು ನಿಮಗೆ ಸಹಾಯ ಮಾಡೋದಾ? ನೀನಲ್ಲ, ನಿನ್ನ ಮಗಳು. ಏನಮ್ಮ, ನೀನು ಆ ರಾಘು ಹೆಂಡತಿ ಜಾನಕಿ ಇಬ್ರು ಒಟ್ಟಿಗೆ ಓದ್ದವ್ರಲ್ವಾ? ಹೌದು ಯಜಮಾನ್ರೆ. ನೀನು ಆ ಸಂಸಾರನ 3 ಭಾಗ ಮಾಡಬೇಕು. ನೀನು ನಾನು ಹೇಳಿದ ಪ್ರಕಾರ ಮಾಡ್ತೀಯೋ ಅಥವಾ ನಿನ್ನ ಪ್ಲಾನ್ ಪ್ರಕಾರ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರ ಸಂಸಾರ ಛಿದ್ರವಾಗಬೇಕು ಅಷ್ಟೇ. ಅಯ್ಯೋ, ನಮ್ಮ ಆಸ್ತಿ ನಾನ್ ಅನುಭವಿಸಕ್ಕೆ ಯಾರನ್ನ ಯಾಕೆ ಕೇಳ್ಬೇಕು? ಹಾಗ ಅನ್ಕೊಂಡಿದ್ರೆ ಅದ್ ನಿನ್ ಭ್ರಮೆ. ಕಾವೇರಿ ಉಟ್ಟು ಬಟ್ಟೆಲ್ ಬಂದ್ಲು. ನೀನ್ ಅಷ್ಟೊಂದು ಆಸ್ತಿ ತಗೊಂಡ್ ಬಂದ್ರೆ ಯಾರ್ ತಾನೇ ಸಹಿಸ್ತಾರೆ? ಮೊದ್ಲೇ ಅಣ್ಣ ತಮ್ಮಂದ್ರು ಎಲ್ಲಾನು ಅಳದು ತೂಗಿ ಸಮನಾಗಿ ನೋಡೋರು. ಅಂದ್ಮೇಲೆ ನೀನು ಕಾವೇರಿ ಥರಾನೇ ಇರ್ಬೇಕು. ಇಲ್ಲ ಅಂದ್ರೆ ನಿನ್ನ ಆಸ್ತಿ ಅವಳ ಜೊತೆ ಹಂಚ್ಕೋಬೇಕು. ಅದಕ್ಕೆಲ್ಲ ನಾನು ಒಪ್ತೀನಾ? ನಿನ್ನೊಪ್ಗೆ ಕೇಳೋರು ಯಾರು? ನನ್ ಗಂಡ. ನಿನಗೆ ಅವನ್ ಗಂಡ, ಆದ್ರೆ ಅವನ್ಗೆ ನೀನು ಹೆಂಡತಿ ಅಲ್ಲ, ಮನೆ ಆಳು. ಏನೋಮ್ಮ, ನಿನ್ ಬಾಳ್ ಬೆಳಗ್ಲಿ ಅಂತ ಎಣ್ಣೆನೂ ಬತ್ತಿನೂ ಹಾಕಿದೀನಿ. ಬೇಕಾದ್ರೆ ದೀಪ ಹಚ್ಕೋ, ಇಲ್ಲಾಂದ್ರೆ ಹಾಗೆ ಇರು. ಅಣ್ಣ, ನನ್ ಮಾತ್ ಕೇಳೋಣ ಅಣ್ಣ. ಅಣ್ಣ ಬೇಡ ಅಣ್ಣ. ಲೇ ಪರಮಶಿವನ ವಂಶದಲ್ಲಿ ಹುಟ್ಟಿದವನು ನೀನು. ಈ ತರ ಒದೆ ತಿನ್ಕೊಂಡ್ ಬಂದಿದ್ಯಲ್ಲ, ಲೇ ನಾಚಿಕೆ ಆಗಲ್ವನ ನಿನ್ಗೆ? ಅಥು, ನಾನು ಹೊಡಿತಿದ್ದೆ. ಹೊಡಿಬೇಕಾಗಿತ್ತು. ಪ್ರಿಯಾ ಬೇಜಾರ್ ಮಾಡ್ಕೊತಾಳೆ ಅಂತ ಹೊಡಿಲಿಲ್ಲ. ಪ್ರಿಯಾ ಓಹೋ, ನಿನ್ ಲವರ್ ಪ್ರಿಯಾ ಬೇಜಾರ್ ಮಾಡ್ಕೊಂತಾಳೆ ಅಂತ ತಾವು ಒದೆ ತಿನ್ಕೊಂಬಂದ್ರು. ಅಣ್ಣ ಕೇಳಿಸ್ಕೊಂಡ್ರೆ ದೊಡ್ಡ ಜಗಳ ಆಗುತ್ತೆ.
ಗೊತ್ತಾಯ್ತು. ಉಗಿಸ್ಕೊ ಇವಾಗ. ಯಾರ ಹೊಡೆದಿದ್ದು? MP ಮಗ ಅಂತೆ. ನನ್ನ ತಮ್ಮನ ಮೇಲೆ ಕೈ ಮಾಡೋ ಅಷ್ಟು ಧೈರ್ಯನ ನಿನಗೆ? ಹೇಯ್, ಜನರನ್ನ ಹಿಂದಿಟ್ಕೊಂಡು ಬಾಳೋದು ಖಾದಿ, ಜನರ ಜೊತೆ ಬದುಕೋದು ನಮ್ಮ ಬುದ್ಧಿ. ಸೇಡು ಅಂತ ಬಂದಿದ್ದೆ ಆದ್ರೆ ಅಪ್ಲಿಕೇಶನ್ ಫಾರ್ಮಲ್ಲಿ ನಮ್ಮ ವಂಶದ ಜಾತಕನೇ ಇದೆ. ಒಬ್ಬನೇ ಬಂದ್ರು ಸರಿ, ದಂಡ ಕರ್ಕೊಂಬಂದ್ರು ಸರಿ. ಹೋಗೇಳು ನಿಮ್ಮ ಅಪ್ಪನಿಗೆ. ಏಯ್, ಯಾರಿದ್ದೀರಿ ಮನೆಯಲ್ಲಿ? ಯಾರು ನನ್ನ ಮಗನ ಹೊಡೆದದ್ದು? ನಮ್ಮ ಅಣ್ಣ. ಎಲ್ಲ ಅವನು? ಮರ್ಯಾದೆ, ನಾಲ್ಗೆ ಬಿಗಿಡ್ದು ಮಾತಾಡೋ. ನಮ್ಮ ಅಣ್ಣನ ಯಾರು ಅನ್ಕೊಂಡಿದ್ಯಾ? ಏಯ್, ನಿನ್ನ ಹತ್ರ ನಾನು ಮರ್ಯಾದೆ ಹೇಳಿಸ್ಕೊಳಕ್ ಬಂದಿಲ್ಲ. ಎಲ್ಲಿ ನಿಮ್ಮ ಅಣ್ಣ? ಇವತ್ತು ಅವನ್ನ ಎಲ್ಲ ಅನಿಸ್ಬಿಡ್ತೀನಿ. ಅಂತ ಗಂಡ್ಸು ಈ ಭೂಮಿ ಮೇಲೆ ಇನ್ನೂ ಹುಟ್ಟಿಲ್ಲ. ಏಯ್, ಹುಡುಕ್ರ ಅವನ್ನ. ಏಯ್, ಯಾರಾದ್ರೂ ಒಂದ್ ಹೆಜ್ಜೆ ಮುಂದಿಟ್ರೆ ತಲೆಗಳೋದ್ರೋಗುತ್ತೆ. ಓ, ಅಷ್ಟೊಂದು ಧೈರ್ಯನ ನಿನಗೆ? ಏಯ್, ನೀವು ಪರಮಶಿವರು ಮಗ ತಾನೆ? ಹೌದು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಶಿವ ರುದ್ರ ಶಿವ ಹರ ಹರ ಜಯ ಜಯ ಪರಮ ಶಿವ. ರುದ್ರ ಶಿವ ರುದ್ರ ಶಿವ ಹರ ಹರ ಜಯ ಜಯ ಪರಮ ಶಿವ. ಶಂಭೋ ಶಿವ ಶಂಭೋ ಶಿವ ಹರ ಹರ ಶಿವ ಶಿವ ಶಾಂಬ ಶಿವ ಭವ ಭಯ ಹರ ಶಿವ ಪರಮ ಶಿವ. ತೋರ್ಸಿ ರಮಣ್ಣ. ಏನಿಲ್ಲ ಬಿಡಪ್ಪ. ಏನು ತೋರ್ಸಿ ರಮಣ್ಣ? ಏನಿಲ್ಲ ಬಿಡಪ್ಪ. ಏನ್ ರಾಮಣ್ಣ, ಮಕ್ಕಳು ತೊಂದರೆ ಕೊಡ್ತಾವ್ರ? ಏನಿಲ್ಲ ಯಜಮಾನ್ರೆ, ನನ್ನ ಕಣ್ಣಿಗೆ ಧೂಳು ಬಿದ್ದಿತ್ತು. ಅದು ನೋಡಿ ಶಿವು ಯಾಕೆ ಕಳ್ತಿದ್ದೀರ ರಾಮಣ್ಣ ಅಂತ ಕೇಳ್ತಿದ್ದಾನೆ. ನೀವು ಯಾರಿಗಾದ್ರೂ ತೊಂದರೆ ಆದರೆ ಮುಂದೆ ಹೋಗಿ ನಿಂತ್ಕೊಳ್ತಿರಲ್ಲ, ಇವನು ಅದೇ ರೀತಿ. ಎಲ್ಲ ನಿಮ್ಮ ಹಾಗೆ ಯಜಮಾನ್ರೆ. ಲಕ್ಷ್ಮಿ ಹೋದ್ಮೇಲೆ ಮಕ್ಕಳು ಜವಾಬ್ದಾರೆಲ್ಲ ನೀವೇ ತಗೊಂಡ್ರಿ. ಅವರಲ್ಲಿ ಒಳ್ಳೆ ಗುಣ ಇರೋ ಕಾರಣ ನೀವೇ ಅಲ್ವ ರಾಮಣ್ಣ ಅವರೇ? ದೊಡ್ಡ ಮಾತು ಯಜಮಾನ್ರೆ. ರಾಮಣ್ಣ ಅವರೇ,
ಹೊರಡನ್ವಾ? ಹಾಂ ಹಾಂ. ಶಿವು, ತಮ್ಮಂದೇನು ತಂಗಿನ ಚೆನ್ನಾಗಿ ನೋಡ್ಕೊ. ಆಯ್ತಪ್ಪ. ಬನ್ನಿ ರಾಮಣ್ಣ ಅವ್ರೆ. ನಮಸ್ಕಾರ ಯಜಮಾನ್ರಿಗೆ. ನಮಸ್ಕಾರ. ನಿಮ್ಗೇನು ಬೇಕು? ನನಗೆ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಯಜಮಾನ್ರೆ. ಒಳ್ಳೇದಾಗಲಿ. ನಮಸ್ಕಾರ ಪರಮಶಿವ ಅವರಿಗೆ. ನಮಸ್ಕಾರ. ಇವತ್ತು ಕಾರ್ತಿಕ ಪೌರ್ಣಮಿ. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಇವತ್ತು ಯಾರು ಏನು ಕೇಳಿದ್ರು ಕೊಡ್ತೀರಂತೆ? ಅದು ನಮ್ಮ ಸಂಪ್ರದಾಯ. ನಾನು ನಿಮ್ಮನ್ನು ಏನೋ ಕೇಳಬೇಕು ಅಂತ ಆಸೆಯಿಂದ ಬಂದಿದ್ದೀನಿ. ಇಲ್ಲ ಅನ್ನಲ್ಲ ತಾನೆ? ಕೊಡಕ್ಕೆ ನಾನ್ಯಾರು? ಎಲ್ಲ ಜಗನ್ಮಾತೆ ದಯೆ. ನಿನಗೇನು ಬೇಕು ಕೇಳು. ಹಾಗಾದ್ರೆ ಅವರಿಬ್ಬರನ್ನು ನಿನ್ನ ಕೈಯಾರ ನೀನೇ ಸಾಯಿಸಬೇಕು. ನನಗೆ ಗೊತ್ತಿತ್ತು ನೀನು ಇದನ್ನೇ ಕೇಳ್ತೀಯ ಅಂತ. ಅವರಿಬ್ಬರಿಗೂ ಆಯುಷ್ಮಾನ್ ಭವ ಅಂತ ನಾನೇ ಆಶೀರ್ವಾದ ಮಾಡಿದ್ದೀನಿ. ಅದನ್ನು ಬಿಟ್ಟು ನಾನು ಧನ ಧಾನ್ಯ ಪ್ರಾಣ ಏನು ಬೇಕಾದರೂ ಕೇಳು, ಕೊಡ್ತೀನಿ. ಕೇಳಿದ ಮೇಲೆ ಮಾತು ತಪ್ಪಲ್ಲ ತಾನೆ? ತಪ್ಪಿದ್ರೆ ನನ್ನ ತಲೆ ಹೋದಾಗೆ. ನನಗೆ ನಿನ್ನ ತಲೆ ಬೇಕು. ಅವ್ರು ತಡೆದಿದ್ದಕ್ಕೆ ನೀನು ಬದುಕೊಂಡೆ. ಇಲ್ಲ ಅಂದಿದ್ರೆ ನಿನ್ನ ತುಂಡಾಗಿ ಕತ್ತರಿಸಾಕ್ತಿದ್ವಿ. ಅವನ ಆಸೆಗೆ ಮಿತಿ ಇಲ್ಲ. ದಯವಿಟ್ಟು ನೀವು ಒಪ್ಕೋಬೇಡಿ ಯಜಮಾನ್ರೆ. ಬದುಕಿರೋದು 4 ದಿನ ಆದರೂ 4 ತಲೆಮಾರು ನೆನೆಸ್ಕೋಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಇತಿಹಾಸದಲ್ಲಿ ಇಬ್ಬರೇ ಮಾತುಗೋಸ್ಕರ ಪ್ರಾಣ ಕೊಟ್ಟವರು. ಒಬ್ಬರು ತನ್ನ ಶರೀರನ ಕತ್ತರಿಸಿ ಪಾರೆ ಒಳಗೆ ಹಾಕಿದ CB ಚಕ್ರವರ್ತಿ, ಇನ್ನೊಬ್ಬರು ವಾಮನ ತುಳಿತಕ್ಕೆ ಪಾತಾಳ ಸೇರಿದ ಬಲಿ ಚಕ್ರವರ್ತಿ. ತನ್ನ ಸ್ವಾರ್ಥಕ್ಕೆ ನಿಮ್ಮ ಜೀವ ಬಲಿ ತಗೋಬೇಕು ಅಂತಿದ್ದಾನೆ. ನೀವು ಜೀವದಾನ ಮಾಡೋದ್ರಿಂದ ಇಷ್ಟು ಜನ ಅನಾಥರಾಗ್ಬಿಡ್ತಾರೆ. ಬೇಡಿ ಯಜಮಾನ್ರೆ. ಮಾಮೂಲಿ ದಿನದಲ್ಲೇ ಮಾತಕ್ಕೆ ತಪ್ಪವನಲ್ಲ ನಾನು ರಾಮಣ್ಣವ್ರೆ. ಅಂಥದ್ರಲ್ಲಿ ಈ ವೃತ್ತದ ದಿನದ ಬಗ್ಗೆ ಗೊತ್ತಿಲ್ವ ನಿಮಗೆ? ಶರಣು ಅಂತ ಬಂದರೆ ಶತ್ರುಗಳನ್ನೂ ರಕ್ಷಿಸೋವಂಥ ವಂಶ ನಮ್ಮದು. ಪ್ರಾಣಕ್ಕಿಂತ ಮಾತೆ ಮುಖ್ಯ ಅಂತ ನಂಬಿರೋ ನಮ್ಮ ವಂಶಕ್ಕೆ ದ್ರೋಹ ಬಗ್ಗೆ ಅಂತೀರ? ಬೇಡಪ್ಪ, ನಮ್ಮನ್ ಬಿಟ್ಟು ಹೋಗ್ಬೇಡಿ ಅಪ್ಪ. ತಮ್ಮ ತಂಗಿರಿ ಎಲ್ರು ಇದಾರಪ್ಪ. ದಯವಿಟ್ಟು ಅಪ್ಪ ನಮ್ಮನ್ ಬಿಟ್ಟು ಹೋಗ್ಬೇಡಿ. ಶಿವ, ನಮ್ಮನ್ನು ಯಾರಾದರೂ ಏನಾದರೂ ಆಸೆಯಿಂದ ಕೇಳಿದ್ರೆ ನಾವು ಯಾವತ್ತೂ ಇಲ್ಲ ಅನ್ಬಾರ್ದು. ನಮ್ಮ ವಂಶದಲ್ಲಿ ನಮ್ಮ ಪ್ರಾಣಕ್ಕಿಂತ ಕೊಟ್ಟು ಮಾತೆ ಮುಖ್ಯ. ನೀನು ಅದನ್ನು ಯಾವತ್ತೂ ಮರಿಬಾರ್ದು. ನಿನ್ನ ತಾಯಿ ಪ್ರತಿರೂಪನೇ ನಿನ್ನ ತಂಗಿ. ಅವಳಿಗೆ ಯಾವತ್ತೂ ಯಾವುದೇ ರೀತಿಯೂ ತೊಂದರೆ ಆಗಬಾರ್ದು. ನಿನ್ನ ತಮ್ಮಂದಿರಿಗೆ ನಿನ್ನ ತಂಗಿಗೆ ನೀನೇ ಅಪ್ಪ ಅಮ್ಮ ಎಲ್ಲ. ಹೋಗು. ಯಜಮಾನ್ರೆ, ದಯವಿಟ್ಟು ಹೋಗ್ಬೇಡಿ ಯಜಮಾನ್ರೆ. ಹೋಗ್ಬೇಡಿ ದಯವಿಟ್ಟು. ನಮ್ಮಪ್ಪ ಹೇಳ್ದಾಗೆ ನಮ್ಮ ಪ್ರಾಣ ತೆಗಿರಿ. ಆದ್ರೆ ನೀವು ಮಾತ್ರ ಸಾಯ್ಬಾರ್ದು ಯಜಮಾನ್ರೆ. ಆ ತಾಯಿ ಆದೇಶಿಸ್ತಾಳೆ, ಇವನು ಆಚರಿಸ್ತಾನೆ. ದೀರ್ಘ ಸುಮಂಗಲಿ ಭವ.
ನಿಮ್ಮ ತಂದೆ ಯುಗ ಪುರುಷರಪ್ಪ. ನಾವೆಲ್ಲ ಆಯುಷ್ಯ ಇರೋವರೆಗೂ ಬದುಕ್ತೀವಿ. ಆದರೆ ಅವರು ಈ ಭೂಮಿ ಇರೋವರೆಗೂ ನಮ್ಮೆಲ್ರಿಗೂ ಮಾರ್ಗದರ್ಶಿಗಳಾಗಿರ್ತಾರೆ. ಅಂಥ ಮಹಾಪುರುಷರು. ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಕೇಳಬೇಕು ಅಂತಿದ್ದೀನಿ. ದಯವಿಟ್ಟು ನಡೆಸ್ಕೊಡಿ. ಹೇಳಿ. ನಾನು ಮಾಡಿದ ತಪ್ಪಿಗೆ ಪರಿಹಾರ ಅಂದರೆ ನನ್ನ ಮಗಳನ್ನ ನಿಮ್ಮ ತಮ್ಮನ ಜೊತೆ ಮದುವೆ ಮಾಡಿಸ್ಬಿಡಿ. ದಯವಿಟ್ಟು ಆಗಲ್ಲ ಅನ್ಬೇಡಿ. ನಿಮ್ಮಿಷ್ಟದಂಗೆ ಆಗಲಿ. ಎಲ್ಲಿಗೆ ಹೋಗ್ತಾ ಇದೀಯಾ? ನಮ್ಮ ಅಣ್ಣನ ಮದುವೆಗೆ. ಯಾವ ಮದುವೆಗೆ? ನಡಿಯಲೇ. ಬಿದ್ದಿರಿಲ್ಲ. ನಿನ್ನ ಹೆಂಡತಿ ನಮ್ಮಗಳ ಕಣ್ ತಪ್ಪಿಸಿ ಮದುವೆಗೆ ಓಡೋಗ್ಬಿಟ್ಟಾಳು. ಹುಷಾರು. ಸಾಧ್ಯನೇ ಇಲ್ಲ. ಅದಕ್ಕೆ ಅವಳನ್ನ ರೂಮಲ್ಲಿ ಕೂಡಾಕ್ ಬಂದಿದ್ದೀನಿ. ಅವತ್ತಿನ ತರ ಅವರೇ ಬಂದು ಇಲ್ಲಿ ಮದುವೆ ಆದ್ರೆ ಅದು ಕೂಡ ಸಾಧ್ಯ ಇಲ್ಲ. ಯಾರು ಮನೆ ಒಳಗೆ ಬರಬಾರ್ದು ಅಂತ ಮನೆ ಸುತ್ತ ನಮ್ಮ ಜನನ ಹಾಕಿದ್ದೀನಿ. ಅಲ್ಲಿ ತಂಗಿ ಬಂದಿಲ್ಲ ಅಂತ ಅಣ್ಣನ ಮದುವೆ ನಿಲ್ಬೇಕು, ಅವ್ರು ಕೊರಗಬೇಕು. ಹಾಗೆ ಕೊರಗಿ ಕೊರಗಿ ಅರ್ಥ ಸಾಯ್ಬೇಕು. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೆ? ನನ್ನಿಂದ ನೀನು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಇನ್ನೂ ನಾನು ನಿನಗೆ ಸಾಕಷ್ಟು ಚಿತ್ರಹಿಂಸೆ ಕೊಡಬೇಕು. ಆ ಚಿತ್ರಹಿಂಸೆನ ನಿಮ್ಮ ಅಣ್ಣಂದ್ರು ನೋಡ್ಬೇಕು. ಹೇಳೆ. ಬಿಡಿ ನನ್ನ, ಬಿಡಿ, ಬಿಡಿ ನನ್ನನ್ನ. ಮಾವ, ನೀವಾದ್ರೂ ಹೇಳಿ, ನಮ್ಮ ಅಣ್ಣನ ಮದುವೆ ನೋಡ್ಕೊಂಡು ವಾಪಸ್ ಬಂದ್ಬಿಡ್ತೀನಿ. ನಾನಿನ್ ಯಾವತ್ತೂ ಆ ಮನೆ ಹೊಸಲು ತೊಳಿಯಲ್ಲ. ನಾನು ಹೋಗದೆ ಇದ್ರೆ ನಮ್ಮ ಅಣ್ಣ ಮದುವೆ ಮಾಡ್ಕೊಳ್ಳಲ್ಲ. ನಿಮ್ ಕೈ ಮುಗಿತೀನಿ ಮಾವ, ಬಿಡಿ ನನ್ನ. ಬೇಡ ರೀ, ಬೇಡ ಮಾವ, ಹೇಳಿ ಮಾವ, ಬೇಡ. ಉರಿತಿದ್ದೀಯಾ? ಚೆನ್ನಾಗಿ ಉರಿಲಿ. ನನಗೂ ತುಂಬಾನೇ ಉರಿತಿದೆ. ಆದ್ರೆ ಕಾಲಲ್ಲ, ಎದೆಲಿ. ಪ್ರತಿನಿತ್ಯ ಈ ರೀತಿ ನೀನ್ ಚಿತ್ರಹಿಂಸೆ ಪಡೋದನ್ನ ನಿಮ್ಮ ಅಣ್ಣಂದ್ರು ನೋಡಿ ಬದುಕಿದ್ದು ಸತ್ತಾಗಿರ್ಬೇಕು. ಆಗ್ಲೇ ಈ ಮನಸ್ಸಿಗೆ ಸಮಾಧಾನ. ಹಾಕೋ ಬರೇನಾ? ನೀನ್ ಯಾಕೋ ಬಂದೆ ಇಲ್ಲಿಗೆ? ತುಂಬಿದ ಗರ್ಭಿಣಿನ ಊತರ ನೋಡ್ಕೊಳ್ಳೋದು ಬಿಟ್ಟು ಚಿತ್ರಹಿಂಸೆ ಮಾಡ್ತಿದ್ಯಾ ನೀನು? ಮನುಷ್ಯನ? ನನ್ನ ಹೆಂಡತಿ ನನ್ನಿಷ್ಟ, ಏನ್ ಬೇಕಂದ್ರೂ ಮಾಡ್ಕೋತೀನಿ. ಅದನ್ನ ಕೇಳೋದಕ್ಕೆ ನೀನ್ ಯಾರೋ? ನಾನು ಯಾರನ್ನು ಶತ್ರು ಅಂತ ನೋಡೋದಿಲ್ಲ. ಅಕಸ್ಮಾತ್ ನೋಡಿದ್ರು ಅವ್ರನ್ನ ಮುಗಿಸೋ ತನಕ ನಾನು ಬೇರೆ ಕೆಲಸ ಮಾಡೋದಿಲ್ಲ. ಏನ್ ಮುಖ ನೋಡ್ತಿದ್ದೀರ? ಮುಗಿಸ್ರು ಅವ್ರನ್ನ.
ಎತ್ತಳ್ರ ಮೇಲೆ ಇದು ಬೇರೆ ಕೇಳಿ ಕೊಡಲಿ ನಿಲ್ಲಿಸ್ರು ನಿಮ್ಗೆ ಹೇಳ್ತಾ ಇರೋದು ನಿಲ್ಲಿಸ್ರು ಯಾರಾದ್ರೂ ಕೈ ಎತ್ತಿದ್ರೆ ಇವಳು ಹೊಟ್ಟೆಲಿರೋ ಮಗುನ ಸಾಯಿಸ್ಬಿಡ್ತೀನಿ. ಇದಿರೋದಿಕ್ಕೆ ತಾನೇ ನೀವು ಅವ್ರಿಗೆ ಅಷ್ಟೊಂದು ಹಿಂಸೆ ಕೊಡ್ತಿರೋದು. ಅಗ್ನಿ ಸಾಕ್ಷಿಯಾಗಿ ನಿನ್ ಜೊತೆ 7 ಹೆಜ್ಜೆ ಇಟ್ಟಿದ್ದಕ್ಕೆ ತಾನೇ ನನ್ನ ನಮ್ಮ ಅಣ್ಣದ್ರಿಂದ ದೂರ ಮಾಡ್ತಿರೋದು. ಇನ್ಮೇಲೆ ನೀನ್ ನನ್ ಗಂಡ ಅಲ್ಲ, ನಾನ್ ನಿನ್ ಹೆಂಡತಿ ಅಲ್ಲ. ಈಗ್ಲಿಂದ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಹೇಯ್, ನಿನಗಿಂತ ನೀನ್ ಕಟ್ಟಿದ ತಾಳಿಗಿಂತ ನಮ್ಮ ಅಣ್ಣಂದ್ರೆ ಮುಖ್ಯ. ಏನಯ್ಯ ದೊಡ್ಡ ಮನುಷ್ಯ, ಇಷ್ಟು ದಿನ ನೀವು ನನಗೆ ಅಷ್ಟು ಹಿಂಸೆ ಕೊಡ್ತಿದ್ರು. ನಮ್ಮ ಅಣ್ಣಂದ್ರು ನಿಮಗೆ ಒಂದು ಮಾತು ಬಯಲಿಲ್ಲ. ಸಾಯೋ ಹಾಗೆ ಹೊಡಿತಿದ್ರು, ತಡ್ಕೊಂಡಿದ್ರು. ಯಾಕೆ ಗೊತ್ತಾ? ನನಗೋಸ್ಕರ, ನನ್ನ ಮೇಲಿನ ಪ್ರೀತಿಗೋಸ್ಕರ. ನಿಮಗ್ ಧೈರ್ಯ ಇದ್ರೆ ಈಗ ಅವ್ರನ್ನ ಮುಟ್ಟಿ ನೋಡೋಣ. ನಾನು ಒಂದು ಮಾತು ಹೇಳಿದ್ರೆ ಸಾಕು, ಅವರು ನಿಮ್ ತಲೆ ತೆಗಿತಾರೆ. ಅದನ್ನ ಉಳಿಸ್ಕೊಳ್ಳಕ್ಕೆ ನಿಮ್ ಇಡೀ ತಲೆ ಮಾರ್ ಬಂದ್ರು ಸಾಕಾಗಲ್ಲ. ದೊಡ್ಡ ಮನುಷ್ಯ ಅನ್ನಿಸ್ಕೊಳ್ಳೋದು ಬರೀ ವಯಸ್ಸಿಂದ ಅಲ್ಲ, ಗುಣದಿಂದ. ಅದನ್ನ ನಮ್ಮ ಅಣ್ಣಂದ್ರು ನೋಡಿ ಕಲ್ತ್ಕೊಳ್ಳಿ. ನನ್ನ ಅಡ್ಡ ಇಟ್ಕೊಂಡು ನಮ್ಮ ಅಣ್ಣಂದ್ರನ್ನ ಇಷ್ಟೊಂದು ಹೊಡೆಸಿದ್ರಲ್ಲ, ಅಂತ ಒಳ್ಳೆ ಮನುಷ್ಯರಿಗೆ ಹಿಂಸೆ ಕೊಡಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗ್ ಬಂತು? ಛೇ! ಸ್ವಾತಿ, ಸ್ವಾತಿ, ಹುಷಾರಮ್ಮ. ಸ್ವಾತಿ, ಯಾಕಣ್ಣ ಹಾಗೆ ನೋಡ್ತಿದ್ದೀರಾ? ನಿಮ್ ವಂಶದಲ್ಲಿ ಹುಟ್ಟಿ ಇಂಥ ಕೆಲಸ ಮಾಡಿಬಿಟ್ಟೆ ಅಂತ ಕೋಪನ? ನಾನ್ ಸಂತೋಷವಾಗಿರ್ಬೇಕು ಅಂತ ನೀವ್ ಎಲ್ಲಾನು ತ್ಯಾಗ ಮಾಡಿದ್ರಿ. ನೀವ್ ಸಂತೋಷವಾಗಿರ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಹೀಗೆ ಮಾಡಿದೆ. ತಪ್ಪ ಅಣ್ಣ. ನಾನು ಈ ಮನೆ ಸೊಸೆಯಾಗಿ ಬದುಕಲ್ಲ ಅಣ್ಣ, ನಿಮ್ ತಂಗಿಯಾಗಿ ಬದುಕ್ತೀನಿ. ಒಳ್ಳೆ ಮನಸ್ಸಿಲ್ದಿರೋ ಈ ಜನರ ಮಧ್ಯೆ ನಾನು ಇರಲ್ಲ ಅಣ್ಣ. ದಯವಿಟ್ಟು ನನ್ನ ನಿಮ್ ಜೊತೆ ಕರ್ಕೊಂಡು ಹೋಗಿ ಅಣ್ಣ. ಸ್ವಾತಿ, ಹಾಗೆಲ್ಲ ಹೇಳ್ಬೇಡ. ನಿನ್ನ ಸಂತೋಷನೇ ನಮ್ಮ ಸಂತೋಷ. ನೀನು ಹೇಗೆ ಹೇಳ್ತೀಯೋ ಹಾಗೆ. ನಡಿಯಮ್ಮ. ಅಣ್ಣ, ಒಂದ್ ನಿಮಿಷ ಅಣ್ಣ. ಇಷ್ಟೆಲ್ಲ ಮಾಡಿದ್ ಇವ್ರನ್ನ ಸುಮ್ಮನೆ ಬಿಡಬೇಡಿ, ಹೊಡಿರಿ. ನಾನು ಹೇಳ್ತಾ ಇದ್ದೀನಿ, ಹೊಡಿರಿ. ನಿಂತ್ಕೊಳ್ರು. ಸ್ವಾತಿ ಯಾವಾಗ ಅವನ್ ಕಟ್ಟಿದ ತಾಳಿನ ಕಿತ್ತ ಅವನ್ ಮೂತಿಗೆ ಎಸದ್ಲೋ ಆವಾಗ್ಲೇ ಅವನ್ ಸತ್ತೋದ. ನಡೀರೋ. ಅವ್ರು ನಿಮ್ಗೆ ಅಷ್ಟು ಹಿಂಸೆ ಕೊಟ್ಟಿದ್ರು, ನೀವು ಹಾಗಲ್ಲಮ್ಮ. ಇದು ನೀನು ಓಡಾಡಿದ ಜಾಗ. ಈ ಜಾಗನ ಸ್ಮಶಾನ ಮಾಡಕ್ ನನಗೆ ಇಷ್ಟ ಅಲ್ಲ ಅಮ್ಮ.